ಇದು ನಾನು ಅನ್ಕೊಂಡಿರೋದು. ಇದು ನಿನ್ನ ಕೈಯಲ್ಲಾಗುತ್ತಾ? ಸರಿ ಅದ್ಗೆ ನಾನು ಮಾಡ್ತೀನಿ. ಸುಧಾ, ಒಂದು ನಿಮಿಷ ಇರು. ಏನಂತ ಹೇಳಿ ಹೋಗ್ತೀಯಾ? ಕಾರಣ ಬೇಕಲ್ವಾ? ಕಾರಣ ಕೆಲಸ. ಏನಾದರೂ ಕೆಲಸದ ಕಾರಣ ಹೇಳ್ತೀನಿ. ಮಲ್ಲಿ ಈಗಾಗಲೇ ಅದನ್ನೇ ಹೇಳಿ ಬಂದಿದ್ದಾಳೆ. ಈಗ ನೀನು ಅದನ್ನೇ ಹೋಗಿ ಹೇಳಿದ್ರೆ ನಾವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ನಾನು ಅವ್ರಿಗೆ ನೀರು ಕೊಡೋ ಥರನೋ ಅಥವಾ ಊಟಕ್ಕೆ ಕರಿಯೋ ಥರನೋ ಹೋಗ್ತೀನಿ. ಆಗ ಅನುಮಾನ ಬರಲ್ಲ. ಆಗ ಬರೀ ಅನುಮಾನ ಅಷ್ಟೇ ಅಲ್ಲ, ಕನ್ಫರ್ಮ್ ಆಗೋಗ್ಬಿಡುತ್ತೆ ನಾವೆಲ್ಲರೂ ಸೇರಿಕೊಂಡು ಏನೋ ಮಾಡ್ತಿದ್ದೀವಿ ಅಂತ. ಇದು ವರ್ಕೌಟ್ ಆಗಲ್ಲ ಸುಧಾ. ಏನಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಹೊಸ್ತನ ಇರಲಿ ಅಂತಾರಲ್ಲ, ಹಾಗೆ ಯೋಚನೆ ಮಾಡಬೇಕು. ಏನು ಮಾಡಲಿ? ಸುಧಾ, ಒಂದು ಕೆಲಸ ಮಾಡು. ಲಚ್ಚಿ ಬಾಲ್ ತಗೊಂಡು ಹೋಗಿ ಅತ್ತೆ ರೂಮಲ್ಲಿ ಹಾಕೋ. ಬಾಲ್ ಹುಡ್ಕೋ ನೆಪದಲ್ಲಿ ಚಪ್ಲಿನ ಹುಡ್ಕೋ. ಹಾಂ, ಅತ್ತೆ ಏನಾದರೂ ಅಲ್ಲಿದ್ದರೆ ಅಥವಾ ಅತ್ತೆ ಬಂದರೆ ಲಚ್ಚಿ ಬಾಲ್ ಆಡ್ತಿದ್ಲು, ಅದು ಒಳಗೆ ಬಂತು, ಅದನ್ನು ಹುಡ್ಕೋಕೆ ಬಂದೆ ಅಂತ ಎಸ್ಕೇಪ್ ಆಗ್ಬಿಡು. ಓಕೆ? ಸೂಪರ್ ಅಕ್ಕರೆ, ಒಳ್ಳೆ ಪ್ಲ್ಯಾನು. ಆಯ್ತದ್ಗೆ ಹಾಗೆ ಮಾಡ್ತೀನಿ. ಹುಷಾರು. ಆಲ್ ದ ಬೆಸ್ಟ್. ಸುಧಾ, ಅಮ್ಮ, ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ? ಅದು ಅಮ್ಮ, ನಾನು ಲಚ್ಚಿ ಬಾಲಲ್ಲಿ ಆಟ ಆಡ್ತಿದ್ವಿ. ಬಾಲ್ ಒಳಗಡೆ ಬಂದ್ಬಿಡ್ತು, ಎಲ್ಲಿದೆ ಅಂತ ಹುಡುಕ್ತಿದ್ದೆ. ಅದರೊಳಗಡೆನಾ? ಅಂದರೆ ಅಮ್ಮ ಆ ಕಡೆ ಹೋಯ್ತು, ಅಲ್ಲೇನಾದರೂ ಇದೆಯಾ ಅಂತ ನೋಡ್ತಿದ್ದೆ. ಅಲ್ಲೇ ಇದೆ ಬಾಲ್. ಅಯ್ಯೋ, ಇಲ್ಲೇ ಇದೆಯಾ ನೋಡಿ, ಕಾಣಿಸ್ಲೇ ಇಲ್ಲ. ಒಂದ್ಸತಿ ಹಾಗೆ ಎದುರುಗಡೆ ಇದ್ರೂ ನಮಗೆ ಕಾಣಿಸಲ್ಲ. ಸುಧಾ, ಒಂದು ನಿಮಿಷ. ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ಇನ್ನೊಬ್ಬರು ಪ್ರೈವಸಿನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಅದೇ ಥರ ಇನ್ನೊಬ್ಬರು ನನ್ನ ಪ್ರೈವಸಿನ ರೆಸ್ಪೆಕ್ಟ್ ಮಾಡಬೇಕು ಅಂತ ನಾನು ಬಯಸ್ತೀನಿ. ನನ್ನ ರೂಮ್ಗೆ ನನ್ನನ್ನು ಬಿಟ್ಟು ಬೇರೆಯವ್ರು ಬರೋದು ನನಗಷ್ಟು ಕಂಫರ್ಟಬಲ್ ಅನಿಸಲ್ಲ. ಕ್ಷಮಿಸಿಮಾ. ಪರವಾಗಿಲ್ಲ, ಇನ್ನೊಂದು ಸಲ ಇದನ್ನು ರಿಪೀಟ್ ಮಾಡಬೇಡ. ಸರಿಮಾ. ಆಗಲೇ ಮಲ್ಲಿ ನನ್ನ ರೂಮಿಗೆ ಬಂದಿದ್ಲು, ಈಗ ನೋಡಿದ್ರೆ ಸುಧಾ ಬಂದಿದ್ದಾಳೆ. ಏನು ನಡೀತಾ ಇದೆ? ಸಮಥಿಂಗ್ ಸ್ಟ್ರೇಂಜ್. ಏನಾಯ್ತು? ಅದಕ್ಕೆ ದಯವಿಟ್ಟು ಕ್ಷಮಿಸಿ. ನೀವು ವಹಿಸಿದ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ನಾನು ಹುಡ್ಕೋ ಅಷ್ಟರಲ್ಲಿ ಅಮ್ಮ ಬಂದುಬಿಟ್ರು. ಪರವಾಗಿಲ್ಲ ಬಿಡು, ನಿನ್ನ ಪ್ರಯತ್ನ ನೀನು ಮಾಡಿದ್ಯಾ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡಬೇಕು. ಹಾಯ್ ಜೀವಾ. ಹಾಯ್. ಹಾಯ್. ಮತ್ತೆ ನೀನೇನು ಮಾಡ್ತಾ ಇದೀಯ ಅಲ್ಲಿ? ಅದು ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು, ಹಾಗಾಗಿ ಬಂದಿದ್ದೆ. ಶಿಟ್, ಇವ್ರು ಇವಾಗಲೇ ಬರಬೇಕಿತ್ತಾ? 2 ನಿಮಿಷ ಬಿಟ್ಟು ಬಂದಿದ್ದರೆ ನಾನು ಹೋಗಿರ್ತಿದ್ದೆ. ಗೆಳೆಯ, ಜೀವ ಯಾಕೋ ಸ್ವಲ್ಪ ಟೆನ್ಷನಲ್ಲಿ ಇದ್ದಂಗಿದ್ದಾನಲ್ವೇನಾ? ಹಾಗೇನಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ, ಟಯರ್ಡ್ ಆಗಿದ್ದೀನಿ ಅಷ್ಟೇ. ಆಗ್ಲೇಬೇಕಲ್ಲ. ಕೆಲಸ ಮಾಡೋನ್ಗಿಂತ ಕೆಲಸ ತಗೊಳ್ಳೋನ್ಗೆ ಟೆನ್ಷನ್. ಐ ಮೀನ್, ನಿನಗ ಕಂಪನಿ ಓನರ್ ಅಲ್ವಾ, ಅದಕ್ಕೆ ಡಬಲ್ ಟೆನ್ಷನ್. ಹಾಂ, ಎಲ್ಲನೂ ನಾನೇ ನೋಡ್ಕೋಬೇಕಲ್ಲ. ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಹೋಪ್ ಎವ್ರಿಥಿಂಗ್ ಇಸ್ ಫೈನ್. ಹಾಂ,
ಎಲ್ಲ ಚೆನ್ನಾಗಿ ನಡೀತಿದೆ. ಮತ್ತೆ ನೀವೇನಿಲ್ಲಿ? ಕ್ಲೈಂಟ್ ಜೊತೆ ಒಂದು ಪಾರ್ಟಿ ಇತ್ತು, ಅದಕ್ಕೆ ಬಂದಿದ್ದೆ. ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದೆ. ಚೆನ್ನಾಗೇ ಇರ್ತಾರೆ. ನೀ ಚೆನ್ನಾಗೇ ನೋಡ್ಕೋತಿಲ್ಲ. ಬಟ್ ಸ್ಟಿಲ್ ಕೇಳೋ ಸ್ಥಾನದಲ್ಲಿದ್ದೀನಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಬೈ ದ ವೇ, ಯಾರೋ ಹೊಸ ಕ್ಲೈಂಟ್ ಸಿಕ್ಕಿದ್ದಾರೆ ಅಂತ ಗೊತ್ತಾಯಿತು. ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಸರಿ, ನಾನೇನು ಹೊರಡ್ತೀನಿ. ಒಂದು ನಿಮಿಷ ಜೀವ. ಅಕ್ಕರೆ ಏನು ನಮ್ಮನ್ನೆಲ್ಲ ಸೇರಿಸ್ಬಿಟ್ಟಿದ್ದೀರಾ? ಮತ್ತೆ ಏನಾಯ್ತು? ಏನು ವಿಷಯ? ಇರುಮಲ್ಲಿ ಸೃಜನ್ ಅವರು ಬಂದ್ಬೇಡಿ. ಏನು ಮೇಡಮ್, ಎಮರ್ಜೆನ್ಸಿ ಮೀಟಿಂಗ್ ಅರೇಂಜ್ ಮಾಡಿಬಿಟ್ಟಿದ್ದೀರಾ? ಹೇಳ್ತೀನಿ, ಕೂತ್ಕೊಳ್ಳಿ. ಏನು ಮೇಡಮ್ ವಿಷಯ? ಅದೇ ಸೃಜನ್, ಚಪ್ಪಲಿ ವಿಷಯ. ಆಪರೇಷನ್ ಚಪ್ಪಲಿ. ಮೇಡಮ್, ಈ ವಿಷಯದಲ್ಲಿ ಏನಾದರೂ ಬೆಳವಣಿಗೆಗಳಿದೆಯಾ? ಇಲ್ಲ, ಈ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕರೆಸ್ದೆ. ಏನು ವಿಷಯ ಮೇಡಮ್? ಏನಾದರೂ ಸೀರಿಯಸ್ಸಾ ಇಲ್ಲ ಬೇರೆ ಏನಾದರೂ? ಇರ್ರಿ, ಅದಕ್ಕೆ ಹೇಳ್ತಿದ್ದಾರಲ್ವಾ, ಸ್ವಲ್ಪ ಕೇಳಿಸ್ಕೊಳ್ಳಿ. ಸಾರಿ ಮೇಡಮ್, ನೀವು ಕಂಟಿನ್ಯೂ ಮಾಡಿ ಮೇಡಮ್. ಆ ಚಪ್ಪಲಿ ಶಾಕುಂತಲ ಅತ್ತೆದು ಇದೆಯೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗೋವರೆಗೂ ನಾವು ಈ ವಿಷಯನ ಗೌತಮ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಸೊ ನಾವು ಆ ಚಪ್ಪಲಿನ ಇವತ್ತು ಹುಡುಕ್ಲೇಬೇಕು. ಸೃಜನ್ ಅವರೇ, ಇವತ್ತು ನೀವು ಮನೆಗೆ ಲೇಟಾಗಿ ಹೋಗ್ಬೋದಾ? ಓಕೆ ಮೇಡಮ್, ಡನ್. ನೀವು ಹೇಳಿದ್ಮೇಲೆ ಮುಗೀತು. ಥ್ಯಾಂಕ್ ಯು. ಅದಕ್ಕೆ ಇವಾಗ ಮತ್ತೆ ಆ ರೂಮಿಗೆ ಯಾರು ಹೋಗ್ತಾರೆ? ಸೃಜನ್ ಅವ್ರು ಇದ್ದಾರಲ್ಲ, ಅವರೇ ಹೋಗ್ತಾರೆ. ಅಯ್ಯೋ ಮೇಡಮ್, ನಾನೇನೋ ಜಸ್ಟ್ ಮಾರಲ್ ಸಪೋರ್ಟ್ ಕೊಡೋಣ ಅಂತ ಬಂದರೆ ನೀವು ನನ್ನ ತಲೆಗೆ ಕಟ್ತಿದ್ದೀರಲ್ಲ. ದಯವಿಟ್ಟು ಇದಕ್ಕೆ ಮಾತ್ರ ನಾನು ಬೇಡ ಮೇಡಮ್. ಯಾಕೆ ಇಷ್ಟೊಂದು ಹೆದರ್ಕೊತಿದ್ದೀರಾ? ಮೇಡಮ್, ನೀವೆಲ್ಲ ಆದರೆ ಮನೆಯವ್ರು ಮೇಡಮ್, ನಿಮಗೆಲ್ಲ ಫುಲ್ ಮಾರ್ಜಿನ್ ಇರುತ್ತೆ. ಏನಾದರೂ ಸಿಗಾಕೊಂಡ್ರೆ ಏನೋ ಒಂದು ಕುಂಟ್ ನೆಪ ಹೇಳಿ ಬಚಾವಾಗ್ಬೋದು ಮೇಡಮ್. ಆದರೆ ನನಗೆ ಆ ಥರ ಯಾವ ಮಾರ್ಜಿನು ಇರಲ್ಲ ಮೇಡಮ್. ನನಗೆ ಸಿಗೋದೊಂದೇ ಕಳ್ಳ ಅನ್ನೋ ಪಟ್ಟ. ಆಮೇಲೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಒಂದು 4 ಬಿಟ್ಟು ಕಳ್ಳ ಅನ್ನೋ ಪಟ್ಟಿ ಎಣಿಸಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಮೇಡಮ್. ಅಷ್ಟೇ ಆಗಿದ್ರೆ ಪರವಾಗಿಲ್ಲ ಮೇಡಮ್. ಆಮೇಲೆ ಸೀದಾ ಪರಪ್ನಗರಕ್ಕೆ ಶಿಫ್ಟ್ ಮಾಡಿಸ್ಬಿಟ್ರೆ ನಾನೇನು ಮಾಡಲಿ ಮೇಡಮ್? ಇನ್ನೂ ನಂಗೆ ಮದುವೆ ಬೇರೆ ಆಗಿಲ್ಲ. ಇದೆಲ್ಲ ನಂಗೆ ಬೇಕಾ ಮೇಡಮ್? ಅದಕ್ಕೆ ಈ ವಿಷಯಕ್ಕೆ ನೀವೇ ಕರೆಕ್ಟ್ ಮೇಡಮ್. ನೀವೇ ಹೋಗ್ಬಿಡಿ. ನೀವು ಸಿಗಾಕೊಂಡ್ರೆ ಏನಾರು ಹೇಳಿ ಮ್ಯಾನೇಜ್ ಮಾಡ್ಬಿಡ್ಬೋದಲ್ಲ ಮೇಡಮ್? ಅಕ್ಕರೆ ಅವ್ರು ಹೇಳೋದು ಸರಿಯಾಗಿದೆ. ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ನಾವೇ ಕಾಳ ನೋಡೋದು. ನಮ್ಮನೆ ಯಾರಾದ್ರೂ ಒಬ್ರು ಹೋಗ್ಬಿಡೋಣ. ಸರಿ, ಹಾಗಾದ್ರೆ ನಾನೇ ಹೋಗ್ತೀನಿ. ನೀವು ನನಗೆ ಹೆಲ್ಪ್ ಮಾಡಬೇಕು. ಡನ್ ಮೇಡಮ್. ಅದ್ಗೆ ನೀವು ಹೋಗೋದು ನನಗೆ ಯಾಕೋ ಬೇಡ ಅನಿಸ್ತಿದೆ. ಬಿಡಿ, ನಾನೇ ಹೋಗ್ತೀನಿ. ಇಲ್ಲ ಸುಧಾ, ನೀನು ಮಲ್ಲಿ ಆಲ್ರೆಡಿ ಹೋಗಿ ಬಂದಿದ್ದೀರಾ. ನೀವು ಮತ್ತೆ ಹೋದರೆ ಡೌಟ್ ಬಂದ್ಬಿಡುತ್ತೆ. ನಾನು ಹೋಗೋದೇ ಬೆಟರ್. ಸರಿ ಅಕ್ಕರೆ, ನೀವೇ ಹೋಗ್ಬಿಡಿ. ಆದ್ರೇನೋ ಸಹಾಯ ಅಂದ್ರಲ್ಲ, ಏನದು? ಅತ್ತೆ ಬಂದ್ರು ಅಂತ ಅನ್ಸುತ್ತೆ. ಅವ್ರು ಹಾಕೊಂಡಿರೋ ಚಪ್ಪಲಿ ಅದೇನ ಇಲ್ವಾ ಅಂತ ಮೊದಲು ಎಲ್ಲರೂ ಕನ್ಫರ್ಮ್ ಮಾಡಿ. ಅತ್ತೆ, ಆ ಚಪ್ಪಲಿ ಅಲ್ಲ. ಇಷ್ಟೇ? ಏನು ಯೋಚನೆ ಮಾಡ್ತಾ ಇದೆಯಾ? ಅದು ಅಣ್ಣ, ಮನೇಲಿ ನಡೀತಾರೋ ಕೆಲವೊಂದು ಆ್ಯಕ್ಟಿವಿಟೀಸ್ ಗಮನಿಸಿದ್ರೆ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ? ಈಗಂತದ್ದು ಏನಾಯ್ತು ಸಿಸ್ಟರ್? ಅದು ಅಣ್ಣ, ಯಾವತ್ತೂ ನನ್ನ ರೂಮಿಗೆ ಬರದೇ ಇರೋ ಮಲ್ಲಿ ನನ್ನ ರೂಮಿಗೆ ಬಂದಿದ್ಲು. ಅದು ಅಷ್ಟಾದರೆ ಪರವಾಗಿಲ್ಲ, ಇವತ್ತು ಸುಧಾನು ನನ್ನ ರೂಮಿಗೆ ಬಂದಿದ್ಲು. ಏನಣ್ಣ ಅದರ ಅರ್ಥ? ಕೇಳಿದ್ದಕ್ಕೆ ಅವ್ರದ್ದೇ ಆದ ಉತ್ತರ ಕೊಟ್ಟರು. ಆದರೆ ಅದು ಯಾವುದು ನನಗೆ ಕನ್ವಿನ್ಸ್ ಆಗಿಲ್ಲ ಅಣ್ಣ. ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಸಮಥಿಂಗ್ ರಾಂಗ್ ಅಂತ ಅನ್ನಿಸ್ತಾ ಇದೆ. ಓ, ಇದಾ ವಿಷಯ? ಇದಾ ವಿಷಯ ಅಂತ ಏನು ಇಷ್ಟು ಕ್ಯಾಶುವಲಾಗಿ ಹೇಳ್ತಾ ಇದೆಯಾ ಅಣ್ಣ? ನನಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ತಲೆಯಲ್ಲಿ ಏನೇನೋ ವಿಷಯ ಓಡ್ತಾ ಇದೆ. ಅವ್ರು ನನ್ನ ರೂಮಿಗೆ ಏನಕ್ಕೆ ಬಂದಿದ್ದು? ಅವ್ರು ನನ್ನ ವಿರುದ್ಧ ಏನಾದರೂ ಸಂಚು ನಡೆಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಥ ಹೊತ್ತಲ್ಲಿ ನನ್ನ ಮಂತ್ರ ಜಪಿಸು. ತಂಡಕೂಲ್ ತಂಡಕೂಲ್ ತಂಡ. ಬೆಂಕಿ ಬಿತ್ತು ನೀನು ತಂಡಕೂಲ್ಗೆ. ನನಗೆ ಇಲ್ಲಿ ಟೆನ್ಷನ್ ಆಗ್ತಾ ಇದೆ ಅಂದರೆ
ತುಂಬ ಡೌಟ್ ಆಗ್ತಾಯಿದೆ ಅಣ್ಣ. ಅಯ್ಯೋ ಸಿಸ್ಟರ್, ಅಂಥದ್ದು ಏನೂ ಇಲ್ಲ. ಸೊ ಅದನ್ನು ಹೇಳ್ತಾರಲ್ಲ, ಸಣ್ಣ ಹುಳನ ಅನಕೊಂಡ ಥರ ಬೆಳೆಸ್ಕೋತಾ ಇದ್ಯಾ ನೀನು ಅಷ್ಟೇ. ಎಷ್ಟು ಸರ್ತಿ ಹೇಳ್ಬೇಕು ಸಿಸ್ಟರ್ ನಿಮಗೆ, ನಾವು ತಲೆನೋವು ಕೊಡೋರಾಗಬೇಕು ಹೊರತು ತಲೆನೋವು ಪಡ್ಕೊಳ್ಳೋರಾಗಬಾರ್ದು. ಕೆಲವು ಸರ್ತಿ ತುಂಬ ನರ್ವಸ್ ಆಗ್ಬಿಡ್ತೀಯ ಸಿಸ್ಟರ್ ನೀನು. ಅವರೊಂಥರ ಕಾಗಿಗಳ ಥರ ಸಿಸ್ಟರ್, ಸೌಂಡ್ ಮಾಡ್ತಾರೆ, ಅದ್ರ ರಿಸಲ್ಟ್ 0. ಚಿಕ್ಕ ಮಕ್ಕಳ ಥರ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅಷ್ಟೇ. ಇಲ್ಲಣ್ಣ, ಇದು ಅಷ್ಟು ಸುಲಭವಾಗಿ ಬಿಡಬಾರ್ದು. ಏನು ನಡೆಸ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬೇಕು. ಈ ಸಿಸ್ಟರು ಅವಳು ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನನಗೂ ಟೆನ್ಷನ್ ಕೊಡ್ತಾಳೆ. ಟೆನ್ಷನ್ ತಡ್ಕೊಳಕ್ಕಾಗಲ್ಲ, 90 ಹಾಕೊಂಬರ್ತೀನಿ. ಹೇಳಿ. ನೋಡಿ ಜೀವ, ಬೆಳೆಯೋದು ತುಂಬಾ ಕಷ್ಟ. ಅದನ್ನು ಉಳಿಸ್ಕೊಳ್ಳೋದು, ಅದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳೆಯೋದು ಇನ್ನೂ ಬಹಳ ಕಷ್ಟ. ಅದಕ್ಕೆ ಒಂದು ಬೇರೆ ಥರದ ಮೈಂಡ್ ಸೆಟ್ ಬೇಕಾಗುತ್ತೆ. ಬರೀ ಉತ್ಸಾಹ ಇದ್ರೆ ಸಾಲದು, ತಾಳ್ಮೆ, ಎಚ್ಚರಿಕೆ ಎಲ್ಲ ಇರಬೇಕು. ಏನಾಗುತ್ತೆ ಗೊತ್ತಾ, ಈ ಗೆಲುವು ಮತ್ತು ಸಕ್ಸಸ್ ಅನ್ನೋದು ಒಂದು ದೊಡ್ಡ ಬಲೂನ್ ಇದ್ದ ಹಾಗೆ. ನಾವು ರಿಯಾಲಿಟಿ ಅನ್ನೋ ಸೂಜಿಯಿಂದ ಅದನ್ನು ಅವಾಗ ಚುಚ್ತಾ ಇರಬೇಕು. ಅವಾಗ ಭ್ರಮೆ ಅನ್ನೋದು ಕಳಿಸಿ ಹೋಗುತ್ತೆ. ಆಗ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ, ಯಾರು ಹೇಗೆ, ಯಾವ ಉದ್ದೇಶಕ್ಕೆ ಯಾರು ನಮ್ಮ ಜೊತೆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದರೆ ನಾವು ಈ ಸಕ್ಸಸ್ನ, ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾ ಬೇರೆ ಝೋನ್ಗೆ ಹೋಗ್ಬಿಡ್ತೀವಿ. ಆಕಾಶ ನೋಡ್ಕೊಂಡು ಓಡಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ಕಾಲ್ಬುಡದಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಪ್ರಪಾತಕ್ಕೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರಿ, ಆದರೆ ಇದನ್ನೆಲ್ಲ ಯಾಕೆ ನನಗೆ ಹೇಳ್ತಿದ್ದೀರಾ? ನಾನು ಮೈ ಮರಿತಿದ್ದೀನಿ ಅಂತನಾ, ಭ್ರಮೇಲಿದ್ದೀನಿ ಅಂತ? ಚೇಚೆ, ನಾನು ಹಾಗೆ ಹೇಳ್ತಾ ಇಲ್ಲ. ನಿನಗಿಂತ ಸೀನಿಯರ್ ಆಗಿ ಸಕ್ಸಸ್ ರುಚಿನ ಅಷ್ಟೋ ಇಷ್ಟೋ ನೋಡ್ದೋನಾಗಿ ನನಗನ್ಸಿದ್ದು ನಾನು ನಿನ್ನ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸಕ್ಸಸ್ ಭಾಳ ರುಚಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ನಾವು ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅದಷ್ಟೇ ಕಹಿಯಾಗಿರುತ್ತೆ. ಎಲ್ಲನೂ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇನ್ನೊಂದೇನೆಂದರೆ, ನಾವು ಬೆಳೆಯೋ ಹಂತದಲ್ಲಿದ್ದಾಗ, ಬೆಳೆಯೋ ಹಂತ ಅಂತಲ್ಲ, ಜೀವನದಲ್ಲಿ ನಾವು ಯಾವುದೇ ಹಂತದಲ್ಲಿದ್ದಾಗ ನಮ್ಮ ಸುತ್ತಮುತ್ತ ಇರೋ ಸರ್ಕಲ್ಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ, ಯಾರ ಇನ್ಫ್ಲುಯೆನ್ಸ್ ನಮ್ಮ ಮೇಲೆ ಆಗ್ತಾ ಇದೆ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸುತ್ತ ಎಷ್ಟು ಜನ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಲೈಫ್ ಅನ್ನೋದು ಬರೀ ಡಸ್ಟ್ಬಿನ್ ಅಲ್ಲ, ಅದರಲ್ಲಿ ಕಸ, ವಿಷ, ಬೇಡದೇ ಇರೋದನ್ನ ಹಾಕ್ಕೊಳ್ಳೇಬಾರ್ದು. ನಮ್ಗೆ ಯಾವುದು ಒಳ್ಳೆಯದು, ನಮ್ಮ ಬೆಳವಣಿಗೆಗೆ ಏನು ಬೇಕು ಅಷ್ಟನ್ನೇ ಇಟ್ಕೋಬೇಕು. ಅಷ್ಟನ್ನೇ ಇಟ್ಕೋಬೇಕು ಅಂದರೆ ನಮ್ಮೋರು ಯಾರು, ಯಾರು ನಮ್ಮೋರಲ್ಲ, ಯಾರು ನಮ್ಮ ಹಿತೈಷಿಗಳು, ಯಾರು ನಮ್ಮ ಹಿತಶತ್ರುಗಳು ಅನ್ನೋದನ್ನು ಐಡೆಂಟಿಫೈ ಮಾಡೋ ಸಾಮರ್ಥ್ಯನ ಬೆಳೆಸ್ಕೋಬೇಕು. ಎಷ್ಟೋ ಸತಿ ನಾವು ಕಂಡಿದ್ದು ಕೇಳಿದ್ದು ಎಲ್ಲನೂ ಸುಳ್ಳಾಗ್ಬೋದು. ನಮ್ಮ ಬುದ್ಧಿನೇ ಕಣ್ಣು, ಕಿವಿ ಎಲ್ಲನೂ ಆಗಿರಬೇಕು. ಸಾರಿ, ತಲೆ ತಿಂತಾ ಇದ್ದೀನಿ ಅಂತ ಅನ್ಸುತ್ತೆ. ಟೈಮ್ ಆಗ್ತಾಯಿದೆ, ನೀವು ಹೊರಡ್ಬೋದು. ಬಾಯ್ ಬಾಯ್ ಬ್ರೋ. ಬಾಯ್. ಅದಕ್ಕೆ ಇವಾಗ ಏನು ಮಾಡೋದು? ಅದಕ್ಕೆ ಒಂದು ಕೆಲಸ ಮಾಡು, ಇಲ್ಲಿ ನೋಡಿ. ಆಯ್ತಲ್ವಾ? ಇವಾಗ ಇದ್ರಲ್ಲಿ ನಾವೇನು ಸಹಾಯ ಮಾಡಬೇಕು? ಸುಧಾ, ಇಷ್ಟೊತ್ತು ನಾನು ಹೇಳಿದ್ದೇನು? ಅದು ನೀವು ಪಟ ಪಟ ಅಂತ ಇಷ್ಟೊಂದು ಹೇಳಿದ್ರಲ್ವಾ, ಕೊನೆಗೆ ಬರೋ ಅಷ್ಟರಲ್ಲಿ ಮೊದಲು ಹೇಳಿದ್ದೇನಂತ ಮರ್ತೋಯ್ತು. ಆಯ್ತು ಬಿಡು, ನಾನು ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾಮಾನ್ಯವಾಗಿ ಅತ್ತೆ ಸಂಜೆ ತಿಂಡಿಗೆ ಎಷ್ಟೊತ್ತು ಬರ್ತಾರೆ? 5:30 6 ಗಂಟೆ ಹಾಕಾರೆ. ಕರೆಕ್ಟ್. ಆ್ಯಂಡ್ ಸಾಮಾನ್ಯವಾಗಿ ಅಂಕಲ್ ಅವ್ರ ಜೊತೆ ಬರಲ್ಲ, ಅವ್ರೊಬ್ಬರೇ ತಿಂಡಿಗೆ ಬರೋದಲ್ವಾ? ಅವರೆಲ್ಲಿ ಬರ್ತಾರೆ ಹಾಕ್ರೆ? ಅವರಿಗೆ ಹೊರಗಡೆ ಹೋಗ್ತಿದ್ದಂಗೆ ಹಾಕ್ಕೊಂಡಿರೋದು ಇಳ್ದೋಗಿರುತ್ತಲ್ಲ, ಅವ್ರು ಮತ್ತೆ ಬಂದು ಹಸಿ ಹಾಕ್ಕೊಂಡು ಆಮೇಲೆ ಬರ್ತಾರೆ. ಸೊ ನಾನು ಆಗಲೇ ಹೇಳ್ದ ಹಾಗೆ ಎಲ್ಲರೂ ನಿಮ್ಮ ಪೊಸಿಷನ್ಸಲ್ಲಿರಿ. ಮಲ್ಲಿ, ನೀನು ಡೈನಿಂಗ್ ಟೇಬಲಲ್ಲಿ ಇರ್ತೀಯ. ಏನಾದರೂ ಒಂದು ನೆಪ ಹೇಳಿಬಿಟ್ಟು ಕೆಲಸದವ್ರನ್ನ ಆಚೆ ಕಳಿಸು, ಸರಿನಾ? ಅತ್ತೆಗೆ ಇಷ್ಟವಾದ ತಿಂಡಿನ ಮಾಡಿ ಅತ್ತೆ ತಿಂಡಿಗೆ ಬಂದಾಗ ಸ್ಲೋ ಆಗಿ ಬಡಿಸು, ಸರಿನಾ? ಅತ್ತೆ ಏನಾದರೂ ಎತ್ತು ಹೋಗಂಗಿದ್ರೆ, ಇಲ್ಲ ಅಂಕಲು ಬರಲಿ ಜೊತೆಗೆ ತಿಂಡಿ ಮಾಡಿ ಅಂತ ಏನಾದರೂ ಅಂತ ಹೇಳಿ ಅವ್ರನ್ನ ಅಲ್ಲೇ ಕೂರೋವಾಗಿ ಮಾಡು, ಓಕೆನಾ? ಹಾಂ ಸುಧಾ,
ನೀನು ಹಾಲು ಮತ್ತೆ ಡೈನಿಂಗ್ ಟೇಬಲ್ ಮಧ್ಯದಲ್ಲಿ ಇರ್ತೀಯ, ಲಚ್ಚಿ ಜೊತೆಲಿ ಇರ್ತೀಯ, ಆದ್ರೆ ನಿನ್ ಗಮನ ಎಲ್ಲ ಶಾಕುಂತಲ ಅತ್ತೆ ಮೇಲೆ ಇರ್ಬೇಕು. ಓಕೆ? ಅಂಡ್ ಸುಜನ್ ಅವರೇ, ಮೇಡಮ್ ನಾನು ಹಾಲಲ್ಲಿ ಇರ್ತೀನಿ. ಕರೆಕ್ಟ್. ನೀವು ಲ್ಯಾಪ್ಟಾಪಲ್ಲಿ ಏನಾದರೂ ಕೆಲಸ ಮಾಡ್ತೀರಿ. ನಾವೆಲ್ಲರೂ ಕಾಲಲ್ಲಿ ಕನೆಕ್ಟೆಡ್ ಆಗಿರೋಣ. ಮಲ್ಲಿ, ಅತ್ತೆ ಏನಾದರೂ ಇದ್ರೆ ಫಸ್ಟ್ ಸಿಗ್ನಲ್ ನೀನು ನನಗೆ ಕೊಡ್ತೀಯ, ಓಕೆನಾ? ಸುಧಾ, ಅತ್ತೆ ನೀನು ಎದುರುಗಡೆ ಪಾಸ್ ಆಗ್ತಿದ್ದಂಗೆ ನೀನು ನನಗೆ ಸೆಕೆಂಡ್ ಸಿಗ್ನಲ್ ಕೊಡಬೇಕು. ಓಕೆ? ಲಚ್ಚಿ, ಅಮ್ಮ ಏನಾದರೂ ಮಿಸ್ ಮಾಡಿದ್ರೆ ನೀನು ನೆನ್ಪಿಟ್ಕೋ. ಶಾಕುಂತಲ ಅಜ್ಜಿ, ನೀನು ಎದುರುಗಡೆ ಪಾಸ್ ಆಗ್ತಿದ್ದಂಗೆ ನೀನು ನನಗೆ ಸಿಗ್ನಲ್ ಕೊಡಬೇಕು. ಓಕೆನಾ? ಗುಡ್ ಗರ್. ಸೃಜನ್ ಅವರೇ, ನಿಮ್ಮದು 3ನೇ ಸಿಗ್ನಲು ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಮಿಸ್ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ. ನೀವು 3rd ಸಿಗ್ನಲ್ ನಾನು ಕೊಡ್ಬೇಕು, ರೈಟ್? ಓಕೆ ಮೇಡಮ್. ಎಲ್ರಿಗೂ ಅರ್ಥ ಆಯ್ತಲ್ವಾ? ಏನಾದರೂ ಕ್ವೆಶನ್ಸ್ ಇದೆಯಾ? ಗೆಳೆಯ, ಒಂದೊಂದ್ಸರ್ತಿ ನೀನು ಏನು ಮಾತಾಡ್ತೀಯ, ಏನು ಮಾಡ್ತೀಯ ಒಂದು ಅರ್ಥ ಆಗಲ್ಲ ಕಣ. ಫುಲ್ ಕನ್ಫ್ಯೂಸ್ ಮಾಡಾಕ್ಬಿಡ್ತೀಯ. ಸಿಂಪಲ್ ಆಗಿರೋ ಮ್ಯಾಟ್ರನ್ನ ಕಾಂಪ್ಲಿಕೇಟ್ ಮಾಡಾಕ್ಬಿಡ್ತೀಯ ಕಣ. ಇವಾಗ ನಾನು ಏನು ಮಾಡಿದೆ ಅಂತ ಹೇಳ್ತಾ ಇದೀಯಪ್ಪ? ಅಲ್ಲ ಕಣ, ಜೀವ ಯಾಕೆ ಹೀಗಾಗಿದ್ದಾನೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ನಮ್ಮ ಕಡೆಯವ್ರಿಗೆ ಎಲ್ರಿಗೂ ಗೊತ್ತು. ಇದಕ್ಕೆ ಕಿಂಗ್ ಪಿನ್ನೆ ಆ ರಾಜೇಂದ್ರ ಭೂಪಂತಿ ಅಲ್ವಾ? ಆಮೇಲೆ ಡೈರೆಕ್ಟಾಗಿ ಅವನಿಗೆ ಹೇಳ್ಬಿಡು, ಜೀವ ನೀನು ಹಾಳಾಗ್ತಾ ಇರೋದು ಇವನಿಂದ ಕಣವಿನ ಸವಾಸ ಬಿಟ್ಬಿಡು ಅಂತ. ಅದನ್ನು ಬಿಟ್ಟು ಸುತ್ತಿ ಬಳಸೆಲ್ಲ ಹೇಳಿ ಸುಮ್ಮನೆ ಟೈಮ್ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೋತಾ ಇದೆಯಪ್ಪ. ಆನಂದ, ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ನಾಟ್ ಟೇಕಿಂಗ್ ಎ ಡಿಸಿಷನ್ ಈಸ್ ಆಲ್ಸೋ ಎ ಡಿಸಿಷನ್ ಅಂತ. ನಾವು ಡಿಸಿಷನ್ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಕೆಲವು ವಿಷಯಗಳಲ್ಲಿ ಡಿಸಿಷನ್ ತೊಗೊಳ್ಳದೇ ಇರೋದು ಅಷ್ಟೇ ಇಂಪಾರ್ಟೆಂಟು. ಕೆಲವು ವಿಷಯಗಳಲ್ಲಿ ನಾವು ನ್ಯೂಟ್ರಲ್ ಆಗಿರಬೇಕಾಗುತ್ತೆ ಕಣ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದ ಥರ ಇರಬೇಕಾಗುತ್ತೆ. ಹೇಳಬೇಕಾಗಿರೋದನ್ನು ಬಿಟ್ಟು ಇನ್ನೇನೋ ಹೇಳಬೇಕಾಗುತ್ತೆ, ಅನಿವಾರ್ಯ ಅದು. ಯಾಕಂದರೆ ಸೂಕ್ಷ್ಮ ವಿಚಾರ. ಬೆಣ್ಣೆಲಿ ಕೂದಲು ತೆಗೆಯೋ ಥರ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಇದಾದ್ರೆ ಬೇರೆ ಥರ ಆಗ್ಬಿಡುತ್ತೆ ಕಣೋ. ಯಾಕೆ ಇಷ್ಟೊಂದು ಡಿಪ್ಲೊಮಸಿ ಫಾಲೋ ಮಾಡ್ತಾ ಇದೆಯಾ ನೀನು? ಆ ರಾಜೇಂದ್ರ ಭೂಪತಿ ನಿನಗೊಂದು ಲೆಕ್ಕನೇನಾ? ನೀನು ಇಂಡಿಯಾ ಆದರೆ ಅವನು ಪಾಕಿಸ್ತಾನ. ಇಂಡಿಯಾ ನೀನು ಮನ್ಸು ಮಾಡಿದ್ರೆ ಅವನ್ನ ಸೊಳ್ಳೆ ಥರ ಹೊಸ್ಕಾಕ್ಬಿಡ್ಬೋದು. ಯಾಕೆ ಅಷ್ಟೊಂದು ಹಿಂಜರಿಕೆ ನಿನಗೆ? ಆನಂದ, ಭೂಪತಿ ಅವ್ರಿಗೆ ಏನೋ ಮಾಡೋದು ದೊಡ್ಡ ವಿಷಯ ಅಲ್ಲ ಕಣ. ಅದು ಕೆಸರು ಅಂತ ಗೊತ್ತಿದ್ದು ಅದ್ರ ಜೊತೆ ಗುದ್ದಾಡೋದು ಸರಿಯಲ್ಲ, ಬುದ್ಧಿವಂತರ ಲಕ್ಷಣ ಅಲ್ಲ. ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿಬೇಕು, ಹೆಂಗೆ ಟೈಟ್ ಮಾಡಬೇಕೋ ಹಂಗೆ ಮಾಡಬೇಕು. ಈಗ ನಮಗೆ ಬೇಕಾಗಿರೋದು ಜೀವನ ನಾಜೂಕಾಗಿ ನಮ್ಮ ದಾರಿಗೆ ತೊಗೊಂಬರೋದು. ಆ ರಾಜೇಂದ್ರ ಭೂಪತಿ ಅವ್ರ ಮೇಲೆ ಯುದ್ಧ ಸಾರೋದಲ್ಲ. ಅಂದಮೇಲೆ ಅಂಥವ್ರ ಮೇಲೆ ನನ್ನ ಟೈಮು ಎನರ್ಜಿ ಎಲ್ಲ ಯಾಕೆ ವೇಸ್ಟ್ ಮಾಡಲಿ ಹೇಳು? ಕರೆಕ್ಟ್ ಗೆಳೆಯ, ಅದು ಕೊಚ್ಚನೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಸಿಡಿಯೋದು. ಗೊತ್ತು ತಾನೇ, ಅವರನ್ನು ಯಾಕೆ ಲೆಕ್ಕಕ್ಕೆ ತಗೊಳ್ಳಿ? ಅದ್ರ ಅಗತ್ಯನೂ ನನಗಿಲ್ಲ. ನೋಡೋ, ನಮ್ಮನ್ನು ಹಾಳು ಮಾಡೋರಿಗೆ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಶಕ್ತಿ ನಮಗಿರುತ್ತೆ. ಯಾಕೆಂದರೆ ನ್ಯಾಯ ನಮ್ಮ ಕಡೆ ಇರುತ್ತೆ, ದೇವ್ರು ನಮ್ಮ ಕಡೆ ಇರ್ತಾನೆ ಕಣ. ಅವ್ರಿಗೆ 2 ಕೈ ಇದ್ದರೆ ನಮಗೆ 4 ಕೈ ಇರುತ್ತೆ. ನಾನು ಅದನ್ನು ನಂಬ್ತೀನಿ. ಹೌದು ಗೆಳೆಯ, ಆದರೂ ಜೀವಾಗೆ ಒಂದು ಕಿವಿ ಮಾತು ಹೇಳ್ಬೋದಲ್ವಾ, ಎಚ್ಚರಿಸ್ಬೋದಲ್ವಾ? ಇಲ್ಲ ಕಣ, ಈಗ ನಾ ಜೀವಾಗ ಏನಾದರೂ ಹೇಳಿದ್ರದು ಕಿವಿ ಮಾತು ಅಂತ ಅನ್ಸ್ಕೊಳ್ಳಲ್ಲ, ಕಿವಿ ಚುಚ್ತಾ ಇದ್ದೀನಿ ಅಂತಾಗುತ್ತೆ. ಭಾವಾಗೆ ಭೂಪತಿ ಅವ್ರ ಕಂಡ್ರೆ ಆಗಲ್ಲ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅವ್ನಿಗೇನಾದರೂ ಅನಿಸಿದ್ರೆ ಆಮೇಲೆ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಶುರು ಆಗುತ್ತೆ. ಸೊ ನಾನು ಏನೇ ಬುದ್ಧಿ ಮಾತು ಹೇಳಿದ್ರು ಅವ್ನಿಗೆ ಒಪ್ಪಿಗೆ ಆಗಲ್ಲ. ನನ್ನ ಮಾತಿಗೆ ಎಲ್ಲಿಂದ ಬೆಲೆ ಬರುತ್ತೆ? ಅದಕ್ಕೆ ನಾನು ಭೂಪತಿ ಅವ್ರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದೆ. ಅವ್ರ ಹೆಸರನ್ನ ಎಲ್ಲೂ ಎತ್ತಿದೆ. ಜನರಲ್ ಆಗಿ ಒಂದಿಷ್ಟು ವಿಷಯ ಹೇಳಿದೆ. ನೋಡೋ, ನಾವು ಯಾರಿಗೂ ಇನ್ಸ್ಟ್ರಕ್ಷನ್ ಕೊಡಬಾರ್ದು, ಆರ್ಡ್ರು ಪಾಸ್ ಮಾಡಬಾರ್ದು, ಯಾರ ಬಗ್ಗೆನೂ ಜಡ್ಜ್ಮೆಂಟು ಪಾಸ್ ಮಾಡಬಾರ್ದು. ಕೆಲವೊಂದಷ್ಟು ವಿಚಾರಗಳನ್ನು ಅವ್ರ ತಲೆಯಲ್ಲಿ ತುಂಬಿಸ್ಬೇಕಷ್ಟೇ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈಗ ನೋಡು, ಜೀವಾಗ ನಾನು ಹೇಳಿದ್ದು ಇಮ್ಮಿಡಿಯೇಟಾಗಿ ಎಫೆಕ್ಟ್ ಮಾಡದೇ ಇರ್ಬೋದು, ಬಟ್ ಅವನೊಬ್ಬನೇ ಕೂತಿದ್ದಾಗ ಅವ್ನ ಮೈಂಡಿಗೆ ಬಂದೇ ಬರುತ್ತೆ, ಅವ್ನು ಯೋಚನೆ ಮಾಡೇ ಮಾಡ್ತಾನೆ. ನನ್ನ ಜೀವ ಸಂಬಂಧ ಚೆನ್ನಾಗಿರುತ್ತೆ, ಇದು ನನ್ನ ಆಲೋಚನೆ. ಅವನು ಊರೆಲ್ಲ ಸುತ್ತಕೊಂಡು ನಮ್ಮ ರೂಟಿಗೆ ಬಂದೇ ಬರ್ತಾನೆ ಕಣೋ. ಬೇಕಿದ್ರೆ ನೋಡ್ತಾ ಇರು. ಹಾಗಾಗುತ್ತೆ ಅಂತೇನೋ? ಖಂಡಿತ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಬೋದು. ನೋಡೋ, ನಾವಾಗೇ ಕಲೀಲಿಲ್ಲ ಅಂದರೆ ಟೈಮು ನಮಗೆ ಖಂಡಿತ ಪಾಠ ಕಲಿಸುತ್ತೆ. ಆ ರಾಜೇಂದ್ರ ಭೂಪತಿ ಮುಖವಾಡ ಒಂದಲ್ಲ ಒಂದಿನ ಜೀವ ಮುಂದೆ ಕಳಿಸಿ ಬಿದ್ದೇ ಬಿಡಿದ್ರೆ, ಅಷ್ಟರಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ರೆ ನಾವೆಲ್ಲ ಇಲ್ವೇನೋ? ಹಾಗಾಗೋದು ಬಿಟ್ಬಿಡ್ತೀವಾ? ಅವನ ಮೇಲೆ ಒಂದು ಕಣ್ಣಿಟ್ಟಿರೋಣ. ಪರಿಸ್ಥಿತಿ ತುಂಬ ಕೈ ಮೀರ್ತಾ ಇದೆ ಅಂತ ಗೊತ್ತಾದರೆ ಆಮೇಲೆ ಫೀಲ್ಡ್ ಇಡೋಣ. ಬಟ್ ಯಾವುದೇ ಕಾರಣಕ್ಕೂ ಈಗಿನ ಪರಿಸ್ಥಿತಿನಲ್ಲಿ ನಾವು ಭೂಪತಿ ವಿರುದ್ಧ ಜೀವ ಹತ್ರ ಮಾತಾಡಲೇಬಾರ್ದು. ಯಾಕೆಂದರೆ ಅವನು ಬೇರೆ ಝೋನ್ನಲ್ಲಿದ್ದಾನೆ. ಅಪ್ಪ ಅಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕೋ ಮಟ್ಟಕ್ಕೆ ಬಂದಿದ್ದಾನೆ. ಯೋಚನೆ ಮಾಡಬೇಕು, ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಅವನು ಈಗ ನನ್ನ ಕಣ್ಣಿಗೆ ದಾರಿ ತಪ್ಪಿರೋ ಹಠ ಮಾಡೋ ಮಕ್ಕಳ ಥರ ಕಾಣಿಸ್ತಾ ಇದ್ದಾನೆ. ಸೊ ಮಕ್ಕಳನ್ನ ಹೇಗೆ ಸಂಭಾಳಿಸ್ಬೇಕೋ ಇವನು ಹಾಗೆ ಸಂಭಾಳಿಸ್ಬೇಕು. ಅವನು ರೂಟ್ ಹೋಗಿ ನಮ್ಮ ರೂಟಿಗೆ ಬರೋ ಥರ ಮಾಡ್ಕೋಬೇಕು. ಈಗ ಅರ್ಥ ಆಯ್ತಾ ನಾನು ಯಾಕೆ ಲೆಕ್ಚರ್ ಕೊಟ್ಟೆ ಅಂತ? ಅರ್ಥ ಆಯ್ತಪ್ಪ.
ನೀನು ಹೇಳಿದ 100% ಕರೆಕ್ಟು. ಅದಕ್ಕೆ ನಿನ್ನ ಗ್ರೇಟ್ ಅನ್ನೋದು. ಏನೇ ಮಾಡಿದ್ರು ಯೋಚನೆ ಮಾಡ್ತೀಯ. ಸರಿ ಬಾ, ಟೈಮ್ ಆಯಿತು.